ಗೀತಾ ಮಹಾತ್ಮೆ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಅರ್ಜುನ, ಇಂದ್ರಿಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಸಂಬಂಧದಿಂದ ಸುಖ ದುಃಖ ಉಷ್ಣ ಶೀತ ಮುಂತಾದವುಗಳು ಉಂಟಾಗುತ್ತವೆ. ಅವು ಆಗಾಗ ಬಂದು ಹೋಗುವ ಸ್ವಭಾವ ಉಳ್ಳವುಗಳು. ಅವುಗಳನ್ನು ನೀನು ಸಹಿಸಿಕೊಳ್ಳಬೇಕು ಎಂದು ಪರಮಾತ್ಮನು ಪಾರ್ಥನಿಗೆ ಸುಖ ದುಃಖಗಳ ಬಗ್ಗೆ ವಿವರಿಸುತ್ತಾನೆ. ಸುಖ ದುಃಖಗಳು ಇಂದ್ರಿಯಗಳು ಮತ್ತು ಭೌತಿಕ ವಸ್ತುಗಳ ಸಂಪರ್ಕವನ್ನು ಆಧರಿಸಿವೆ. ಈ ಭಾವನೆಗಳು ಸಂಪರ್ಕ ಇರುವವರೆಗೆ ಮಾತ್ರ ಇರುತ್ತವೆ. ಸಂಪರ್ಕ ಕಡಿದ ತಕ್ಷಣ ಅವು ಭೂತಕಾಲದ ವಿಷಯವಾಗುತ್ತದೆ. ಇಲ್ಲಿಯೂ ಸಹ ಉಭಯ ಸೇನೆಗಳ ಮಧ್ಯೆ ನಿಂತಿರುವ ಅರ್ಜುನನ ಮನಸ್ಸು ಅವನ ಕಣ್ಣುಗಳ ಮೂಲಕ ಬಂಧು ಬಾಂಧವರೊಂದಿಗೆ ಸಂಪರ್ಕ ಪಡೆದಿದೆ. ಮನಸ್ಸು ವ್ಯಾಕುಲಗೊಂಡಿದೆ. ಈ ಸಂದರ್ಭದಲ್ಲಿ ಅವನ ಚಿತ್ತವನ್ನು ತನ್ನ ಬಂಧುಗಳಿಂದ ಬೇರ್ಪಡಿಸಿ ತನ್ನ ಹೋರಾಟದ ಕಡೆ ಅಥವಾ ಆ ಬಂಧು ಬಾಂಧವರು ಎಸಗಿದ ಅನ್ಯಾಯಗಳ ಕಡೆ ತನ್ನ ಮನಸ್ಸನ್ನು ತಿರುಗಿಸಿ ಮೋಹವನ್ನು ತ್ಯಜಿಸಲು ಸಮರ್ಥನಾಗುವಂತೆ ಮಾಡಿ ಎಲ್ಲ ಭಾವನೆಗಳನ್ನು ಮೀರಿ ಕರ್ತವ್ಯ ಪರತೆ ಮಾತ್ರ ಇರುವಂತೆ ಮಾಡಲು ಪರಮಾತ್ಮನು ಬಯಸುತ್ತಾನೆ. ಈ ನೋವು ನಲಿವುಗಳು ಅಲ್ಪಾವಧಿಯ ವಿಷಯಗಳು. ಈ ಎಲ್ಲ ಪ್ರಾಪಂಚಿಕ ವಿಷಯಗಳು ನಿನ್ನ ಆತ್ಮ ಚೈತನ್ಯವನ್ನು ಮೆಟ್ಟಿ ನಿನ್ನನ್ನು ನಿಷ್ಕ್ರಿಯನನ್ನಾಗಿ ಅಜ್ಞಾನಿಯನ್ನಾಗಿ ಮಾಡುತ್ತವೆ. ಆದ್ದರಿಂದ ಅವುಗಳು ನಿನ್ನನ್ನು ಆಳಬಾರದು ಎನ್ನುವುದು ನಿನ್ನ ಅಭಿಲಾಷೆಯಾದರೆ ನೀನು ನೀನಾಗಿರು. ನಿನ್ನ ದೌರ್ಬಲ್ಯದ ಜೊತೆ ಯಾವ ಸಂಪರ್ಕವೂ ಇಲ್ಲದಿದ್ದರೆ ನೀನು ಈ ಎಲ್ಲ ಸುಖ ದುಃಖಗಳನ್ನು ಮೀರಿ ಮೇಲೇರುತ್ತೀಯೆ. ಹೀಗೆ ಕೃಷ್ಣನು ಅರ್ಜುನನ ಮನಸ್ಸನ್ನು ತಿರುಗಿಸುವುದೇ ಅಲ್ಲದೆ ಯುದ್ಧವನ್ನು ಗೆಲ್ಲುವುದಕ್ಕೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುತ್ತಾನೆ. ಕೊನೆಯಲ್ಲಿ ಗೀತೋಪದೇಶವನ್ನು ಕೇಳುತ್ತಾ ಅರ್ಜುನನು ತನ್ನ ಮೋಹವನ್ನು ಕಳೆದುಕೊಂಡು ಸಮ್ಯಕ್ ಜ್ಞಾನವನ್ನು ಪಡೆದು ಕಾರ್ಯೋನ್ಮುಖನಾಗುತ್ತಾನೆ. ಭಗವದ್ಗೀತೆಯನ್ನು ಕಲಿಯುವುದರ ಫಲ ಇದೇ ಅಲ್ಲವೇ? ಹರಿ ಓಂ.